ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರಾಯರ 9 ವಾರಗಳ ಶ್ರೇಷ್ಠವಾದ ವ್ರತದಲ್ಲಿ ಮೊದಲನೇ ವಾರದ ವ್ರತನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಮೊದಲನೇ ವಾರದಲ್ಲಿ ಮುಡುಪನ್ನು ಕಟ್ಟಿ ಯಾವ ಥರ ವ್ರತನ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ 9 ವಾರಗಳ ಶ್ರೇಷ್ಠವಾದ ವ್ರತವನ್ನು ನಾನು ಕೂಡ ಮಾಡ್ತಾ ಇದ್ದೀನಿ. ಇದು ಮೊದಲನೇ ವಾರದ್ದು. ನಾನು ಕೂಡ ರಾಯರ ಹತ್ರ ಒಂದು ಬೇಡಿಕೆನ ಇಟ್ಟಿದ್ದೀನಿ. ಹಾಗಾಗಿ ಈ 9 ವಾರಗಳ ಚಮತ್ಕಾರಿ ವ್ರತನ ನಾನು ಮಾಡ್ತಾ ಇದ್ದೀನಿ. ನಾನು ಯಾವ ಥರ ಮುಡುಪು ಕಟ್ಟಿ ಮೊದಲನೇ ವಾರದ ವ್ರತನ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟು ಮುಡುಪು ಕಟ್ಟೋಕೆ ಬಟ್ಟೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಕಲರು ಬಟ್ಟೆ ಏನಾದರೂ ಇದ್ದರೆ ಅದನ್ನೇ ತೊಗೊಂಡು ಮುಡುಪು ಕಟ್ಬೋದು. ಇದು ವೈಟ್ ಕಲರು ಬಟ್ಟೆ ಆಗಿರೋದ್ರಿಂದ ಇದನ್ನು ಪೂರ್ತಿ ಅರಿಶಿನದ ಬಟ್ಟೆ ಥರ ಮಾಡ್ಕೊಳ್ಬೇಕು. ಅರಿಶಿನ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಈ ಬಟ್ಟೆನ ಅರಿಶಿನ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ಡೈರೆಕ್ಟಾಗಿ ಅರಿಶಿನದ ಕಲರ್ ಬಟ್ಟೆ ಇದ್ರೂ ತಗೋಬೋದು. ಅದಕ್ಕೆ ಸ್ವಲ್ಪ ಅರಿಶಿನ ಮಾಡಿಕೊಂಡ್ರೆ ಒಳ್ಳೆಯದು. ಈ ಥರ ಬಟ್ಟೆನ ಅರಿಶಿನದಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಟರೆ ಬಟ್ಟೆ ಒಣಗೋಗುತ್ತೆ. ಒಣಗಿದ್ಮೇಲೆ ಮುಡುಪು ಕಟ್ಬೋದು. ನೋಡಿ, ಈ ಥರ ಮಾಡಿಕೊಂಡು ಬಟ್ಟೆನ ಸ್ವಲ್ಪ ಒಣಗಿಸ್ಬೇಕು. ಬಟ್ಟೆನ ರಾತ್ರಿನೇ ಅರಿಶಿನದಲ್ಲಿ ಮಡಿ ಮಾಡಿಕೊಂಡು ಇಟ್ಟಿದ್ದೆ. ಬೆಳಗ್ಗೆ ಮುಡುಪು ಕಟ್ಟಿದೆ. ಇದನ್ನು ರಾತ್ರಿನೇ ಮಾಡ್ಕೊಳ್ಳೋದು ಬೆಟರು. ಬೆಳಗ್ಗೆ ಆದರೆ ಒದ್ದೆ ಆದರೆ ಮುಡುಪು ಕಟ್ಟೋಕ್ಕೆ ಆಗಲ್ಲ. ಬಟ್ಟೆ ಅರಿಶಿನದ ಕಲರ್ ಕೂಡ ಬರುತ್ತೆ. ಹಾಗಾಗಿ ನಾನು ಈ ಥರ ಮಾಡಿದೆ. ನಮ್ಮ ಮನೇಲಿ ರಾಯರ ಫೋಟೋನೇ ಇರಲಿಲ್ಲ. ರಾಯರನ್ನ ನಾವು ಪೂಜಿಸ್ತಾನೆ ಇರಲಿಲ್ಲ. ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸಿಗೆ ರಾಯರನ್ನ ಪೂಜಿಸ್ಬೇಕು, ರಾಯರ ಫೋಟೋನ ತರಿಸ್ಬೇಕು, ಈ ವ್ರತನ ಮಾಡಲೇಬೇಕು ಅಂತ ಅನಿಸ್ತು. ಈ ಗುರುವಾರದಿಂದ ರಾಯರ ಸೇವೆನ ಮಾಡ್ತಾ ಇದ್ದೀನಿ. ಹಾಗಾಗಿ ಫೋಟೋ ಕೂಡ ಇರಲಿಲ್ಲ. ಫೋಟೋನು ಕೂಡ ತರಿಸ್ಕೊಂಡಿಟ್ಟಿದ್ದೆ. ರಾಯರು ನನ್ನ ಬೇಡಿಕೆನ ಈಡೇರಿಸ್ತಾರೆ ಅಂತ ಒಂದು ನಂಬಿಕೆಯಿಂದ ನಾನು ಫೋಟೋನ ತರಿಸ್ಕೊಂಡು ಈ 9 ವಾರದ ವ್ರತನ ಮಾಡ್ತಾ ಇದ್ದೀನಿ. ರಾಯರು ನನ್ನ ಬೇಡಿಕೆನ ಈಡೇರಿಸ್ತಾರೆ ಅಂತ ನಂಬಿಕೆ ಇದೆ. ಹಾಗಾಗಿ ಈ ವ್ರತನ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬತ್ತಿನ ತರಿಸ್ಕೊಳ್ಬೇಕಾಗತ್ತೆ. ಇದು ಒಂದು ಪಾಕೆಟ್ ತರಿಸ್ಕೊಂಡ್ರೆ ತುಂಬ ದಿನ ಆಗುತ್ತೆ. ನಾನು ಗುರುವಾರದ ದಿನ ಬೆಳಗ್ಗೆ 4 ಗಂಟೆಗೆ ಎದ್ದು, ಯಾಕಂದರೆ ರಾಯರ ವ್ರತಗಳನ್ನು 9 ವಾರ, ಹಾಗೆ 7 ವಾರ, ಹಾಗೆ 5 ವಾರ, ಹಾಗೆ 21 ವಾರ ಯಾವುದು ಮಾಡೋಕ್ಕಾಗತ್ತೆ ಅಷ್ಟು ವಾರಗಳ ವ್ರತನ ಮಾಡ್ಬೋದು. ನಾನು 9 ವಾರಗಳ ವ್ರತನ ಮಾಡ್ತಾ ಇದ್ದೀನಿ. ಮೊದಲನೇ ವಾರ ವ್ರತನ ಮಾಡುವಾಗ ಬೆಳಗಿನ ಜಾವ 6 ಗಂಟೆ ಒಳಗಡೆನೆ ಪೂಜೆನ ಮಾಡಬೇಕು. ಯಾಕಂದರೆ ಮುಡುಪು ಕಟ್ಟಿಡ್ತೀವಲ್ಲ, ಅದಕ್ಕೆ ಸೂರ್ಯೋದಯಕ್ಕಿಂತ ಮುಂಚೆನೇ ಮುಡುಪು ಕಟ್ಟಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಬೇಕಂದರೆ ನೀವು 2ನೇ ವಾರದಿಂದ 8 ಗಂಟೆ ಒಳಗಡೆ ಪೂಜೆ ಮಾಡಿದ್ರೆ ನಡೆಯುತ್ತೆ. ಮೊದಲನೇ ವಾರದ್ದು ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜೆನ ಮಾಡಬೇಕು. ಹಾಗಾಗಿ 4 ಗಂಟೆಗೆ ಎದ್ದಿದ್ದಾಯಿತು. ಇವಾಗ ಸ್ವಲ್ಪ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ದೇವ್ರುಗಳನ್ನು ತೊಳ್ಕೊಂಡು ಅರಿಶಿನ ಕುಂಕುಮನೂ ಕೂಡ ಹಚ್ಕೊಳ್ತಾ ಇದ್ದೀನಿ. ರಾಯರ ವ್ರತನ ಮಾಡಬೇಕು ಅಂತ ಅಂದ್ಕೊಂಡು ಹಾಗೆ ಬಿಡಬಾರ್ದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ವಾರಗಳ ವ್ರತನ ಮಾಡ್ಕೊಳ್ಬೇಕು. ನಾನು 9 ವಾರಗಳ ವ್ರತ ಮಾಡಿ 9 ಗುರುವಾರನೂ ರಾಯರ ಸನ್ನಿಧಿಗೆ ಹೋಗಿ ನನ್ನ ಕೋರಿಕೆನ ಅಲ್ಲೂ ಕೂಡ ಸಲ್ಲಿಸಿ ಬರ್ತೀನಿ. ಮನೇಲೂ ಕೂಡ 9 ವಾರ ಪೂಜೆನ ಮಾಡ್ತೀನಿ. ಹಾಗೆ ರಾಯರ ಸನ್ನಿಧಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ರಾಯರ ಸನ್ನಿಧಿ ಇದ್ದರೆ ಅಲ್ಲೂ ಕೂಡ ಹೋಗಿ ಬರ್ಬೋದು. ನಮ್ಮ ಮನೆ ಹತ್ರ ಒಂದು ರಾಯರ ಸನ್ನಿಧಿ ಇದೆ. ಅಲ್ಲಿ ಪ್ರತಿ ಗುರುವಾರನೂ ನಾನು ಹೋಗಿ ಬರ್ತೀನಿ. ಇವಾಗ ರಾಯರ ವ್ರತನ ಮಾಡ್ತಿದ್ದೀವಿ ಅಂದರೆ ರಾಯರ ಮಂದಿರಕ್ಕೆ ಹೋಗಿ ಬರಲೇಬೇಕು. ಅಂದ್ರೇ ವ್ರತ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಕೂಡ ಸಿಗುತ್ತೆ. ನಿಜ ಹೇಳ್ತಾ ಇದ್ದೀನಿ, ನಾನು ಗುರುವಾರದಿಂದ ವ್ರತನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆಗ್ತಾನೆ ಇರಲಿಲ್ಲ. ಏನಾದರೂ ಒಂದು ಆಗೋದು. ಈ ಗುರುವಾರ ನಂದು ಮೊದಲನೇ ವಾರದ ವ್ರತ ಕಂಪ್ಲೀಟ್ ಆಯಿತು. ನಿಜ ಹೇಳ್ತೀನಿ, ನಾನು ಗುರುವಾರ ವ್ರತ ಮಾಡಬೇಕು ಅಂತ ಅಂದ್ಕೊಂಡು ಮಲಗಿದ್ದೆ. ಹಿಂದಿನ ದಿನ ರಾತ್ರಿ ನನಗೆ ನಿದ್ದೆನೇ ಬಂದಿಲ್ಲ. 4 ಗಂಟೆಗೆ ಎದ್ದು ಪೂಜೆನ ಮಾಡಬೇಕು ಅಂತ ಮಲ್ಕೊಂಡಿದ್ದೆ. ನನಗೆ ಸ್ವಲ್ಪನೂ ನಿದ್ದೆ ಬಂದಿಲ್ಲ. 1 ಗಂಟೆಗೆ ಎಚ್ಚರ ಆಯಿತು. ಹಾಗೆ
4 ಗಂಟೆ ಯಾವಾಗ ಆಗುತ್ತೋ ಅಂತ ಕಾಯಬೇಕು, ಆ ಥರ ಆಗುತ್ತೆ. 4 ಗಂಟೆ ಯಾವಾಗ ಆಗುತ್ತೋ, ಯಾವಾಗ ಪೂಜೆ ಮಾಡ್ತೀವೋ ಅಂತ ಅನಿಸ್ಬಿಡುತ್ತೆ. ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪೂಜೆ ಮಾಡೋವರೆಗೂ ಸಮಾಧಾನ ಆಗಲ್ಲ. ನನಗೆ ಈ ಥರ ಆಯಿತು. ರಾಯರ ವ್ರತನ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಥರ ಚಮತ್ಕಾರಗಳು ನಡೆಯುತ್ತೆ. ನಿಮಗೂ ಈ ಥರ ಆಗಿದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ರಾಯರ ಫೋಟೋನ ಕೆಳಗಡೆ ಇಡಬಾರ್ದು. ಒಂದು ಒಳ್ಳೆ ಬಟ್ಟೆ ಇದ್ದರೆ ಅದನ್ನು ಕೆಳಗಡೆ ಹಾಸಿಬಿಟ್ಟು ಅದ್ರ ಮೇಲೆ ಫೋಟೋನ ಇಡಿ. ನಿಮ್ಮಲ್ಲಿ ಮಣೆ ಏನಾದರೂ, ದೇವ್ರ ಪೂಜೆ ಮಾಡೋದೇನಾದರೂ ಮಣೆ ಏನಾದರೂ ಇದ್ದರೆ ಅದನ್ನು ಕೂಡ ಇಡ್ಬೋದು. ದೇವ್ರ ಮನೆ ದೊಡ್ಡದಾಗಿದ್ದರೆ ಅಲ್ಲೇ ಸೈಡಲ್ಲಿ ಮಣೆ ಮೇಲಿಟ್ಟು ಪೂಜೆನ ಮಾಡ್ಬೋದು. ಇಲ್ಲಾಂದರೆ ಸಪ್ರೇಟಾಗಿ ಟೇಬಲ್ ಮೇಲೆ ಒಂದೇ ಫೋಟೋನ ಇಟ್ಟು ಪೂಜೆ ಮಾಡ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ನಾನು ಇಲ್ಲಿ ದೇವ್ರ ಮನೆಯೇ ದೊಡ್ಡದಾಗಿರೋದ್ರಿಂದ, ದೇವ್ರ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅಲ್ಲೇ ಪೂಜೆನ ಮಾಡಿದೆ. ಹಾಗೆ ನಿಮ್ಮ ಮನೆ ದೇವರು ಗಂಡು ದೇವರಾಗಿರಲಿ ಹೆಣ್ಣು ದೇವರಾಗಿರಲಿ ಆ ದೇವ್ರನ್ನೂ ಕೂಡ ಫೋಟೋ ಇಟ್ಟು ಪೂಜೆನ ಮಾಡಬೇಕು. ನಮ್ಮ ಮನೆ ದೇವರು ಯಲ್ಲಮ್ಮ ದೇವಿ ಆಗಿರೋದ್ರಿಂದ ಆ ಯಲ್ಲಮ್ಮ ತಾಯಿನೂ ಕೂಡ ನಾನು ಪೂಜಿಸ್ತಾ ಈ ವ್ರತನ ಸ್ಟಾರ್ಟ್ ಮಾಡಿದೆ. ನೋಡಿ, ಇನ್ನೊಂದು, ರಾಘವೇಂದ್ರ ಸ್ವಾಮಿಗೆ ಕುಂಕುಮನ ಯೂಸ್ ಮಾಡೋ ಹಾಗಿಲ್ಲ. ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಗಂಧದ ಬಾಟ್ಲು. ಹಾಗೆ ಒಣ ಗಂಧನೂ ಕೂಡ ಸಿಗುತ್ತೆ. ವಿಭೂತಿನ ಹಚ್ಚಿ ಅದ್ರ ಮೇಲೆ ಪುಡಿ ಗಂಧನೂ ಕೂಡ ಸಿಗುತ್ತೆ. ಪುಡಿ ಗಂಧನೂ ಕೂಡ ಹಚ್ಬೋದು. ಇವಾಗ ನಾನು ಹಚ್ತಾ ಇರೋದು ಗಂಧದ ಪುಡಿ. ಒಣ ಗಂಧದ ಪುಡಿ ಹತ್ತೋದಿಲ್ಲ, ಹಾಗಾಗಿ ಸ್ವಲ್ಪ ವಿಭೂತಿನ ಹಚ್ಚಿ ಆಮೇಲೆ ಗಂಧನ ಹಚ್ತಾ ಇದ್ದೀನಿ. ಈ ಫೋಟೋನ ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಡಿರೋದು. ಚಿಕ್ಕದಾಗಿದೆ, ಚೆನ್ನಾಗಿದೆ. ನಿಮ್ಗೇನಾದರೂ ಇದ್ರ ಲಿಂಕ್ ಬೇಕಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ತೀನಿ. ಫೋಟೋಕ್ಕೆ ಗಂಧ ಹಚ್ಚಿ ಹೂವಿನ ಅಲಂಕಾರನೂ ಕೂಡ ಮಾಡ್ಕೊಳ್ಬೋದು. ಹೂವಿನ ಅಲಂಕಾರ ಯಾವ ಥರ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆಲ್ಮೋಸ್ಟ್ ಒಂದು 50 ರೂಪಾಯಿ ಕೊಟ್ಟರೆ 1/4 kg ಹೂವು ಬಂದ್ಬಿಡುತ್ತೆ. 1/4 kg ಹೂವದಲ್ಲೇ ಎಷ್ಟೊಂದು ಅಲಂಕಾರನ ಮಾಡ್ಬೋದು. ಇವಾಗ ಮುಡುಪನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ರಾತ್ರಿ ಏನು ಬಟ್ಟೆನ ಅರಿಶಿಣದಲ್ಲಿ ಒದ್ದೆ ಮಾಡಿದ್ದೆ ಅದೇ ಬಟ್ಟೆ ಇದು. ನೋಡಿ, ಪೂರ್ತಿಯಾಗಿ ಅರಿಶಿಣದ ಕಲರ್ ಬಟ್ಟೆ ಆಗಿದೆ. ಈ ಅರಿಶಿಣದ ಕಲರ್ ಬಟ್ಟೆನ ಕೆಳಗಡೆ ಹಾಕಬಾರ್ದು. ಒಂದು ತಟ್ಟೆ ತಗೊಂಡು ಅದ್ರ ಮೇಲ್ಗಡೆ ಹಾಕಿ ಸ್ವಲ್ಪ ಗಂಧನ ಹಾಕ್ಕೊಂಡು ಹಾಗೆ ಸ್ವಲ್ಪ ಕುಂಕುಮನ ಹಾಕ್ಕೊಂಡು ₹1 ಕಾಯಿನ್ದು 21 ಕಾಯಿನ್ನ ಹಾಕಬೇಕು. ಇದರಲ್ಲಿ ₹1 ಕಾಯಿನ್ ಮಾತ್ರ ಇರಬೇಕು. ಹಾಗೆ ಒಂದು ತುಳಸಿ ದಳನ ಹಾಕೋಬೇಕು. ಹಾಗೆ ಅಕ್ಷತೆನ ಮಾಡ್ಕೊಂಡು ಇಟ್ಕೋಬೇಕು. ಒಂದು ಹಿಡಿಯಷ್ಟು ಅಕ್ಷತೆನ ಮಾಡ್ಕೊಂಡು ಇಟ್ಕೋಬೇಕು. ಈ ಥರ ಕೈಯಲ್ಲಿ ಅಕ್ಷತೆನ ಹಿಡ್ಕೊಂಡು ನಿಮ್ಮ ಕೋರಿಕೆ ಏನಿದೆ ಅದನ್ನು ರಾಯರ ಹತ್ರ ಹೇಳಿ ಬೇಡ್ಕೋಬೇಕಾಗತ್ತೆ. ಈ ಥರ ಕೈಯಲ್ಲಿ ಅಕ್ಷತೆನ ಹಿಡ್ಕೊಂಡೇ ಬೇಡ್ಕೋಬೇಕು. ಫಸ್ಟು ಈ ಅಕ್ಷತೆನ ಹಿಡ್ಕೊಂಡು ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿ ನಿಮ್ಮ ಕೋರಿಕೆ ಏನಿದೆ ಅದನ್ನು ಬೇಡ್ಕೊಂಡು ಇಷ್ಟು ವಾರಗಳ ಕಾಲ ನಿನ್ನ ವ್ರತನ ಮಾಡ್ತೀನಿ. ವ್ರತ ಮುಗಿಯೋವರೆಗೂ ನೀವೆಷ್ಟು ವಾರಗಳು ಅಂದ್ಕೊಂಡಿರ್ತೀರೋ ಅಷ್ಟು ವಾರಗಳು ನಿನ್ನ ಸನ್ನಿಧಿಗೆ ಕೂಡ ಬಂದು ಹೋಗ್ತೀನಿ. ನನ್ನ ಕೋರಿಕೆನ ಈಡೇರಿಸು. ಇಷ್ಟು ವಾರಗಳ ಕಾಲ ನಿನ್ನ ವ್ರತನ ನಾನು ಮಾಡ್ತೀನಿ ಅಂತ ಹೇಳಿ ಈ ಅಕ್ಷತೆನ ಇದ್ರೊಳಗಡೆ ಹಾಕಬೇಕಾಗತ್ತೆ. ಒಂದು ಸಲ ಈ ಥರ ಅಕ್ಷತೆನ ಹಾಕಿ ಮತ್ತೆ ಇನ್ನೊಂದು ಸಲ ಸ್ವಲ್ಪ ಅಕ್ಷತೆನ ಹಾಕ್ಕೊಂಡು 2 ಸಲ ಈ ಥರ ಅಕ್ಷತೆನ ಇದ್ರೊಳಗಡೆ ಹಾಕಬೇಕು. ಈ ಥರ ಅಕ್ಷತೆನ ಹಾಕಿ ಇದಕ್ಕೆ ಸ್ವಲ್ಪ ಗಂಧನ ಸಮರ್ಪಿಸಬೇಕು. ಇದಕ್ಕೆ ಸ್ವಲ್ಪ ಗಂಧನ ಸಮರ್ಪಿಸಿ ಆದಮೇಲೆ ಇನ್ನೊಂದು ಸಲ ನಿಮ್ಮ ಬೇಡಿಕೆನ ಬೇಡಿಕೊಂಡು ಇದನ್ನು 3 ಗಂಟು ಕಟ್ಟಬೇಕಾಗತ್ತೆ. ಇವಾಗ ನೋಡಿ, ನಾನು ಇಲ್ಲಿ ಕಟ್ಟಿ ತೋರಿಸ್ತೇನೆ. ಇದನ್ನು 3 ಗಂಟು ಕಟ್ಟಬೇಕಾಗತ್ತೆ. ಹಾಗೆ ಇದರೊಳಗಡೆ 2 ಹೂವನ್ನ ಇಟ್ಕೊಂಡು ಇದನ್ನು 3 ಗಂಟು ಇವಾಗ ನಾನು ತೋರಿಸ್ತಾ ಇರೋ ಹಾಗೆ ಕಟ್ಟಬೇಕು. ನೋಡಿ, ಒಟ್ಟಿನಲ್ಲಿ ಇದು 3 ಗಂಟು ಆಗಿರಬೇಕು. ಆ ಥರ 3 ಗಂಟನ್ನ ಕಟ್ಕೋಬೇಕು. ನೋಡಿ, ಈ ಥರ 3 ಗಂಟು ಕಟ್ಟಿ ಇದನ್ನು ಕೆಳಗಡೆ ಇಟ್ಟು ಪೂಜೆ ಮಾಡಬಾರ್ದು. ಒಂದು ಈ ಥರ ಬಟ್ಲು ತಗೊಂಡು ಇದಕ್ಕೆ ಸ್ವಲ್ಪ ಗಂಧನ ಸಮರ್ಪಿಸಿ ಬಟ್ಲೊಳಗಡೆ ಇಟ್ಟು ಪೂಜೆನ ಮಾಡಬೇಕಾಗತ್ತೆ. ಕೆಳಗಡೆ ಇಟ್ಟು ಪೂಜೆನ ಮಾಡಬಾರ್ದು. ನೋಡಿ, ಇದರೊಳಗಡೆ ಇಟ್ಟು
ನೀವು ಎಷ್ಟು ವಾರ ಅಂದ್ಕೊಂಡಿರ್ತೀರೋ ಅಷ್ಟು ವಾರಗಳ ಕಾಲ ಇದು ಇದರಲ್ಲೇ ಇರಬೇಕು. ಇದರ ಮೇಲೆ ಸ್ವಲ್ಪ ಅಕ್ಷತೆನ ಹಾಕ್ಕೊಂಡು ರಾಯರ ಮುಂದೆ ಇಟ್ಟು ಪೂಜೆನ ಮಾಡಬೇಕಾಗತ್ತೆ. ಹೂವಿನ ಅಲಂಕಾರ ಮಾಡೋದು ನಿಮಗೆ ಬಿಟ್ಟಿದ್ದು. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಹೂವಿನ ಅಲಂಕಾರನ ಮಾಡಿ. ದೊಡ್ಡ ಫೋಟೋ ಆದರೆ ಜಾಸ್ತಿ ಹೂವನ್ನ ಹಾಕ್ಕೊಳ್ಬೋದು, ಚಿಕ್ಕ ಚಿಕ್ಕ ಫೋಟೋ ಆದರೆ ಚಿಕ್ಕ ಚಿಕ್ಕ ಹೂವನ್ನ ಹಾಕ್ಬೋದು. ಹಾಗೆ ರಾಯರಿಗೆ ತುಪ್ಪದ ದೀಪನೇ ಹಚ್ಚಬೇಕು, ಎಣ್ಣೆಯಿಂದ ದೀಪನ ಹಚ್ಚಬಾರ್ದು. 10 ರೂಪಾಯಿ ಪಾಕೆಟು ಸಿಗುತ್ತೆ ಅಂಗಡೀಲಿ. ಈ ಥರ 4 ಪಾಕೆಟ್ನ ತಂದರೆ 1 ರೊತ್ತಕ್ಕೆ ಆಗುತ್ತೆ. ಹಾಗೆ ಈ ಥರ ಬತ್ತಿನ ಯೂಸ್ ಮಾಡಬೇಕು. ಈ ಥರ ಬತ್ತಿನ ಯೂಸ್ ಮಾಡಿದ್ರೆ ತುಪ್ಪದ ದೀಪ ಹಚ್ಚೋಕ್ಕೆ ಈಸಿ ಆಗುತ್ತೆ. ಹಾಗೆ ಇನ್ನೊಂದು, ತುಪ್ಪದ ದೀಪನ ಹಚ್ಚಿ ಆದಮೇಲೆ ರಾಯರಿಗೆ ಊದುಬತ್ತಿನ ಹಚ್ಚೋ ಹಾಗಿಲ್ಲ. ನೀವು ಬೇಕಾದರೆ ಈ ಕಡೆ ಸೈಡ್ಗೆ 2 ಊದುಬತ್ತಿನ ಹಚ್ಚಿಟ್ಕೊಳ್ಬೋದು. ಆದರೆ ರಾಯರಿಗೆ ಮಾತ್ರ ತುಪ್ಪದ ದೀಪದಿಂದನೇ ಬೆಳಗಬೇಕು. ಹಾಗೆ ರಾಯರಿಗೆ 1 ಗ್ಲಾಸ್ ಹಾಲನ್ನ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. 1 ಗ್ಲಾಸ್ ಹಾಲನ್ನ ನೈವೇದ್ಯಕ್ಕೆ ಇಟ್ಟು ಮೊದಲನೇ ವಾರನ ಮುಗಿಸ್ತಾ ಇದ್ದೀನಿ. ನೋಡಿ ನನ್ನ ಪೂಜೆ ಯಾವ ಥರ ಇರುತ್ತೆ ಅಂತ ಕಂಪ್ಲೀಟಾಗಿ ವಿಡಿಯೋನ ನೋಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ಆ ಡೌಟ್ಸ್ನೂ ಕೂಡ ನಾನು ಕ್ಲಿಯರ್ ಮಾಡ್ತೀನಿ. ಪೂಜೆ ಯಾವ ಥರ ಮಾಡ್ತೀನಿ ಅಂತ ನೋಡಿ.